ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಸ್, ಈ ಸಂಜೆಯ ಮಾತು ಅದು ಈ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಕಳೆದ ಕೆಲವು ದಿನಗಳಿಂದ ದಿನದಿಂದ ದಿನಕ್ಕೆ ತೀವ್ರ ರೂಪವನ್ನು ಪಡಿತಾ ಇದೆ. ಅದರ ಜೊತೆಗೆ ಇಟ್ ಈಸ್ ಕ್ರಿಯೇಟಿಂಗ್ ಎ ಡಿವೈಡ್ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ಸ್. ಇದು ಅಪಾಯಕಾರಿಯಾದದ್ದು. ಅಂದರೆ ಸಾಮಾನ್ಯ ಜನ ಏನಿದ್ದಾರೆ ಅವರಿಗೂ ಈ ವಿವಾದಕ್ಕೂ ಸಂಬಂಧ ಇಲ್ಲ ಅಲ್ವಾ. ಆದರೆ ಅವರನ್ನು ಸಿಕ್ಕಿಸಲಾಗಿದೆ. ಒಂದು ವಕ್ಫ್ ಬೋರ್ಡ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಯಾರು ನೋಟಿಸ್ ಕೊಟ್ಟಿದ್ದಾರೆ, ಏನ ಅದಾಲತ್ ಅಂತ ಮಾಡಿದ್ದು, ಅದನ್ನು ಸಿದ್ದರಾಮಯ್ಯನವರು ಹೇಳೋ ಕಾರಣಕ್ಕಾಗಿ ಅವರ ಅನುಮತಿ ಪಡೆದು ಮಾಡಿದ್ದೀನಿ ಅಂತ ಜಮೀರ್ ಅವರು ಹೇಳ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವರು ವಕ್ಫ್ ಸಚಿವರು. ಸೊ ಇಲ್ಲಿ ಹಲವು ಪ್ರಶ್ನೆಗಳಿವೆ. ಈ ತಕ್ಷಣ ಈ ವಕ್ಫ್ ಅದಾಲತ್ ಬೇಕಾಗಿತ್ತು ಅನ್ನೋದು ಒಂದು. ಇದು ಸಾಮಾನ್ಯ ಮುಸ್ಲಿಮರಿಗೂ ಇದಕ್ಕೂ ಸಂಬಂಧ ಇಲ್ಲ. ವಕ್ಫ್ ಆಸ್ತಿ ಅನ್ನುವುದು ಅದು ದೈವ ಕಾರ್ಯಕ್ಕಾಗಿ ಅಂತ ದಾನ ಕೊಟ್ಟ ಭೂಮಿ ಅಲ್ವಾ. ಅದರಿಂದ ಸಾಮಾನ್ಯ ಮುಸ್ಲಿಮರಿಗೆ ಏನು ಲಾಭ? ಒಂದೇ. ಎರಡನೇದಾಗಿ ಯಾರ್ಯಾರು ನೋಟಿಸ್ ಪಡೆದಿದ್ದಾರೆ ರೈತರು, ಅವರಿಗೂ ಕೂಡ ಸಂಬಂಧ ಇಲ್ಲ. ಅವರು ರಾಜಕಾರಣ. ಆದರೆ ಇದರ ಹಿಂದಿನ ರಾಜಕಾರಣವನ್ನು ತಾವು ಗಮನಿಸ್ತಾ ಹೋಗಿ. ಈ ರಾಜಕಾರಣ ಮಾಡುವುದರಲ್ಲಿ BJP ಎತ್ತಿದ ಕೈ, ಕಾಂಗ್ರೆಸ್ ಪಾತ್ರನೂ ಇಲ್ಲ ಅಂತ ಹೇಳಕ್ಕಾಗಲ್ಲ ಸರ್ಕಾರ. ಸೊ ಇಂತಹ ಒಂದು ಅದಾಲತ್ ಮಾಡುವುದಕ್ಕಿಂತ ಮೊದಲು ಕರ್ನಾಟಕದಲ್ಲಿರುವ ಇದೆ ಎಂದು ಹೇಳಲಾದ ವಕ್ಫ್ ಆಸ್ತಿಯ ಬಗ್ಗೆ ಒಂದು ಸಮೀಕ್ಷೆಯನ್ನಾದರೂ ಮಾಡಬೇಕಾಗಿತ್ತು. ಅದಿಲ್ಲದೆ ಏಕಾಏಕಿಯಾಗಿ ರೈತರಿಗೆ ನೋಟಿಸ್ ಕೊಡೋದೇನಿದೆ ಇದು ಅಪಾಯಕಾರಿಯಾದ್ದು, ಸರಿಯಾದ ಕ್ರಮ ಅಲ್ಲ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಗವರ್ಮೆಂಟ್ ಡಿಡ್ ಎ ಮಿಸ್ಟೇಕ್ ಇದರ ಮೇಲೆ. ಅದ್ರ ಜೊತೆಗೆ BJP ಇವತ್ತು ಆ ಯತ್ನಾಳ್ ಅನ್ನುವ ಮನುಷ್ಯ ವಿರೋಧಿ ಮಾತ್ರ ಅಲ್ಲ, ಮಹಾನ್ ದುಷ್ಟ ರಾಜಕಾರಣಿ. ಅವರೊಂದು ಪತ್ರವನ್ನು ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಏನಂತ? ಸೊ ಎಲ್ಲ ವಕ್ಫ್ ಆಸ್ತಿಯನ್ನ ರಾಷ್ಟ್ರೀಕರಣ ಮಾಡಿ ಅದನ್ನ ರಾಷ್ಟ್ರದ ಅಭ್ಯುದಯಕ್ಕಾಗಿ ಇನ್ನೊಂದಕ್ಕಾಗಿ ಬಳಸಿ. ಈ ಮನುಷ್ಯ ಎಂತಹ ದುಷ್ಟ ಅನ್ನುವುದನ್ನು ಆಲೋಚನೆ ಮಾಡಿ. ಒಂದನೇದಾಗಿ ಈ ವಕ್ಫ್ ಆಸ್ತಿಯ ವಿವಾದನ ಒಂದು ಕಡೆ ಇದೆ. ಜನರಲಿ ಮಸೀದಿಗಳನ್ನು ನಡೆಸುವುದಕ್ಕೆ, ಸಾಮಾಜಿಕ ಕಾರ್ಯಗಳನ್ನು ನಡೆಸುವುದಕ್ಕೆ ಸೊ ದಾನವಾಗಿ ಕೊಟ್ಟ ಆಸ್ತಿ, ಅದು ಪ್ರಾಪರ್ಟೀಸ್, ಅದನ್ನು ಕೊಡ್ತಾ ಹೋಗ್ತಾರೆ. ಮುಸ್ಲಿಂ ನಾನು ಯಾರೇ ಕೊಡ್ಲಿ ಅವರು ಎಸ್ ದೈವ ಕಾರ್ಯಕ್ಕೆ ಅಂತ ಕೊಟ್ಟಿರ್ತಾರೆ ಅಲ್ವಾ. ಈಗ ವಕ್ಫ್ ಕಾನೂನನ್ನ ಬದಲು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ, ಅದು ಬೇರೆ. ಅದು ಹಿಂದೂಗಳನ್ನು ತಗೊಂಡು ಹಾಕ್ಬಿಟ್ಟು ಎಲ್ಲ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡುವ ಮೂಲಕ ಅವರ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಮುಸ್ಲಿಂ ಸಮುದಾಯದ್ದು ಅದನ್ನು ಕಸಿದುಕೊಳ್ಳುವ ಕೆಲಸಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಅದಕ್ಕೆ ಪೂರಕವಾಗಿ ಈಗ ಈ ಯತ್ನಾಳ್ ಅನ್ನುವ ದುಷ್ಟ ರಾಜಕಾರಣಿ ಬರೆದಿರುವ ಈ ಪತ್ರ ಏನಿದೆ, ಈ ಪತ್ರ BJPಯ ಮನಸ್ಥಿತಿಯನ್ನು ತೋರಿಸ್ಕೊಡುತ್ತೆ ಅಂತ. ಅವರು ಅಂದರೆ BJP ವಕ್ಫ್ ಆಸ್ತಿ, ಅದು ಎಷ್ಟೋ ಕೋಟಿ ರೂಪಾಯಿ ಆಸ್ತಿ ಇದೆ ಬಿಡಿ, ಅದನ್ನೆಲ್ಲ ಕಬಳಿಸುವ ಒಂದು ಷಡ್ಯಂತರವನ್ನು ನಡೆಸಿದೆ. ಆ ಷಡ್ಯಂತರದ ಭಾಗವಾಗಿ ಯತ್ನಾಳ್ ಅವರು ಈ ಪತ್ರವನ್ನು ಬರೆದಿದ್ದಾರೆ. ಇಡೀ ಒಂದು ಡೆಮೊಕ್ರೆಟಿಕ್ ಸೆಟಪ್, ಧರ್ಮ ನಿರಪೇಕ್ಷ ತಳಹದಿಯ ಮೇಲೆ ಕಟ್ಟಿರುವ ಈ ದೇಶವನ್ನ ಇವರು ಹೇಗೆ ನಾಶಪಡಿಸ್ತಾರೆ ನೋಡಿ. ಅದರ ಜೊತೆಗೆ ನಾನು ಎರಡೂ ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ ಜನ ಬದುಕುವುದಕ್ಕೆ ಬಿಡಿ. ಈಗ ಇದ್ದಕ್ಕಿದ್ದಾಗೆ ವಕ್ಫ್ ಅದಾಲತ್ತನ್ನು ಮಾಡುವ ಅಗತ್ಯ ಏನಿತ್ತು? ನೋಟಿಸ್ ಕೊಡುವ ಅಗತ್ಯ ಏನಿತ್ತು? ಅದರ ಜೊತೆಗೆ ಈಗಾಗಲೇ ವಕ್ಫ್ ಆಸ್ತಿಗಳಲ್ಲಿ, ನಾನು ನಿನ್ನೆನೂ ಹೇಳಿದೆ, ಅದನ್ನು ಬಹಳಷ್ಟು ಆಸ್ತಿಗಳನ್ನು ದುರುಪಯೋಗಪಡಿಸಿಕೊಂಡು ಯಾರಿಗೋ ಮಾರಾಟ ಮಾಡಿ ಅದನ್ನು ನೋಡ್ಕೊಳ್ಳೋರು ಯಾರೋ ಇರ್ತಾರೆ. ಅವ್ರಿಗೇನೋ ಹೆಸರು ಹೇಳ್ತಾರೆ, ನನಗೆ ಆ ಹೆಸರು ನೆನಪಿಗೆ ಬರೋಲ್ಲ. ಯಾರು ಈ ವಕ್ಫ್ ಇದನ್ನು ಮುತವಲ್ಲಿಗಳು, ಸಮಥಿಂಗ್ ಲೈಕ್ ದಟ್, ಮುತುವಲ್ಲಿ ಅಂತ ಕಾಣುತ್ತೆ. ಅವರು
ಸಾಕಷ್ಟು ವಕ್ಫ್ ಆಸ್ತಿಯನ್ನ ಎಲ್ಲೆಲ್ಲೋ ಮಾರಾಟ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ವಿನ್ಸರ್ ಮ್ಯಾನರ್ ಹೋಟೆಲ್ ಅದು ವಕ್ಫ್ ಆಸ್ತಿ. ಹೀಗೆ ಒಂದು ಕಡೆ ವಕ್ಫ್ ಆಸ್ತಿಯ ದುರುಪಯೋಗ, ಅಕ್ರಮ ವ್ಯವಹಾರಗಳು ನಡೆದಿವೆ. ಇನ್ನೊಂದು ಕಡೆ ನೀವು ರೈತರಿಗೆ ನೋಟಿಸ್ ಅನ್ನ ಕೊಡುವ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅವರು ನೋಟಿಸ್ ಕೊಟ್ಬಿಟ್ಟು ಅವರು ಈ ಅದಾಲತ್ ಮುಂದೆ ಬರಬೇಕಾ? ಅದರ ಜೊತೆಗೆ ಯಾವುದೇ ಒಂದು ನಿಯಮವನ್ನ ಮಾಡುವಾಗ ಅದು ಬೀರುವ ಸಾಮಾಜಿಕ ಪರಿಣಾಮ, ರಾಜಕೀಯ ಪರಿಣಾಮ ಎಲ್ಲವನ್ನ ಪರಿಗಣನೆಗೆ ತಗೋಬೇಕು. ಈ ಕಾಂಗ್ರೆಸ್ನವರಿಗೆ ಇದರ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮದ ಅರಿವೇ ಇಲ್ಲ ಅನ್ಸುತ್ತೆ. ಹುಂಬತನದ ಪರಮಾವಧಿ ಇದು. ಇದಕ್ಕಿಂತ ಮೊದಲು ಒಂದು ಸರ್ವೆ ಮಾಡಿ ಎಲ್ಲೆಲ್ಲಿ ಯಾವ್ದು ವಕ್ಫ್ ಆಸ್ತಿ ಯಾವುದು ಅಲ್ಲ, ಅದರ ಜೊತೆಗೆ ಹೀಗೆ ಯಾವ್ದ್ಯಾವುದೋ ವಕ್ಫ್ ಆಸ್ತಿ ಅಂತೇಳಿ 30-40 ವರ್ಷದಿಂದ ಕೃಷಿ ಮಾಡುತ್ತಿರುವ ರೈತರಿಗೆ ನೀವು ನೋಟಿಸ್ ಕೊಡುವ ಮೂಲಕ ಯಾವ ಸಂದೇಶವನ್ನು ಕೊಡ್ತಿದ್ದೀರಿ? ಅವರ ಮನಸ್ಥಿತಿ ಏನಾಗುತ್ತೆ? ಮೊದಲೇ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿಸಿ ಪರಸ್ಪರ ವೈರಗಳು ಅನ್ನೋ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಪ್ರತಿ ವಿಚಾರಕ್ಕೂ ಈ ದೇಶದ ಅಲ್ಪಸಂಖ್ಯಾತರು ತಾವು ದೇಶ ಪ್ರೇಮಿಗಳು ಅಂತ ಸಾಬೀತುಪಡಿಸುವಂತ ಒಂದು ಸ್ಥಿತಿಯನ್ನು ನಿರ್ಮಿಸ್ತಾರೆ. ಅದ್ರ ಜೊತೆಗೆ ಈಗ ಲೇಟೆಸ್ಟ್ ಮದ್ರಾಸ್ ಹೈಕೋರ್ಟ್ ಇಂದ ಒಂದು ತೀರ್ಪು ಬಂದಿದೆ, ಆಘಾತಕಾರಿಯಾದದ್ದು. ಅದು ಕ್ರಿಶ್ಚಿಯನ್ನರಿಗೆ ಸಂಬಂಧಪಟ್ಟ ಹಾಗೆ ಚರ್ಚ್ಗಳ ಆಸ್ತಿ ಏನಿದೆ, ಆ ಚರ್ಚ್ಗಳ ಆಸ್ತಿಯನ್ನೆಲ್ಲ ಅದನ್ನ ಸರ್ಕಾರಿ ಆಸ್ತಿಯನ್ನಾಗಿ ಮಾಡಬೇಕು ಅಂತೇಳಿ ಒಂದು ಆ ಅಭಿಪ್ರಾಯವನ್ನ ಮದ್ರಾಸ್ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಅಂದ್ರೆ ಇದು ಇಂಪ್ಲಿಮೆಂಟ್ ಆದ್ರೆ ಒಂದು ನೀವು ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಇಬ್ಬರ ಆಸ್ತಿಯನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುವ ಅಥವಾ ರಾಷ್ಟ್ರೀಕರಿಸಿಕೊಳ್ಳುವ ಒಂದು ಮನಸ್ಥಿತಿಯನ್ನ ಬಿಜೆಪಿ ರೂಪಿಸ್ತಿದೆ. ಇದರ ಅರಿವು ಕಾಂಗ್ರೆಸ್ಸಿಗೆ ಇರಬೇಕಲ್ವಾ? ಏಕಾಏಕಿ ಮಾಡುವುದಕ್ಕಿಂತ ಮೊದಲು ಜನರನ್ನ ವಿಶ್ವಾಸಕ್ಕೆ ತಗೋಬೇಕು, ಕಮ್ಯುನಿಟಿ ಜನರನ್ನು ವಿಶ್ವಾಸಕ್ಕೆ ತಗೋಬೇಕು. ಅದು ಇಲ್ಲದೆ ಇಂಥದ್ದು ಮಾಡುವ ಮೂಲಕ ಯಾವ ವಾತಾವರಣ ಕ್ರಿಯೇಟ್ ಆಗಿದೆ. ಒಂದು ಟಿವಿ ಹಚ್ಚಿದ್ರೆ ಸಾಕ್ರಿ, ಆ ಊರಿನಲ್ಲಿ ಯಾರಿಗೋ ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ, ಈ ಊರಿಗೆ ಯಾರೋ ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ. ಈ ರೀತಿ ಈ ಸುದ್ದಿ ನೋಡಿದ ಕಡೆ ಯಾವ ಪರಿಣಾಮ ಬೀರುತ್ತೆ ಹೇಳಿ? ಟಾರ್ಗೆಟ್ ಮಾಡೋರು ಯಾರು? ಹಿಂದೂಗಳಿಗೆಲ್ಲ, ಬಹುಸಂಖ್ಯಾತ ಹಿಂದೂಗಳು ಇನ್ನಷ್ಟು ಮುಸ್ಲಿಮರನ್ನ ದ್ವೇಷಿಸುವ ವಾತಾವರಣ ಸೃಷ್ಟಿಯಾಗುತ್ತೆ ಬಿಕಾಸ್ ಆಫ್ ಯುವರ್ ರಾಂಗ್ ಡೂಯಿಂಗ್ಸ್. ಸಾಮಾನ್ಯವಾಗಿ ಬದುಕುವ ಒಬ್ಬ ಮುಸ್ಲಿಂ, ಅವನಿಗೂ ವಕ್ಫ್ ಆಸ್ತಿಗೂ ಏನು ಸಂಬಂಧ ಇದೆ? ಒಬ್ಬ ಸೈಕಲ್ ಅಂಗಡಿಯನ್ನು ಇಟ್ಕೊಂಡು, ಒಬ್ಬ ಸ್ಕೂಟರ್ ಅಂಗಡಿಯನ್ನು ಇಟ್ಕೊಂಡು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಬದುಕ್ತಲ್ಲ, ಅವ್ರು ಟಾರ್ಗೆಟ್ ಆಗಲ್ವಾ? ಅವರನ್ನು ನೋಡೋದಕ್ಕೆ ದೇಶದ್ರೋಹಿಗಳು ಮತ್ತು ಹಿಂದೂಗಳ ಆಸ್ತಿಯನ್ನು ಕಬಳಿಸೋದಕ್ಕೆ ಬಂದವರು ಅಂತ ಪ್ರಚಾರ ಮಾಡಲ್ವಾ? ಬಿಜೆಪಿ ಆ ಪ್ರಚಾರವನ್ನು ಪ್ರಾರಂಭ ಮಾಡಿದೆ, ಸಂಘ ಪರಿವಾರ ಆ ಪ್ರಚಾರವನ್ನು ಪ್ರಾರಂಭ ಮಾಡಿದೆ. ಇವ್ರು ಹೀಗೆ ಮಾಡಬಹುದು ಅಂತ ಒಂದು ಸಣ್ಣ ಅರಿವಾದರೂ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕಲ್ಲ, ಜಮೀರ್ ಅಹಮದ್ಗೆ ಬೇಕಲ್ವಾ? ಸಾಮಾನ್ಯ ಜ್ಞಾನ. ಇಂಥ ಒಂದು ತೀರ್ಮಾನ ತಗೋಬೇಕಾದ್ರೆ ಇದು ಎರಡು ಸಮುದಾಯಗಳ ನಡುವೆ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುತ್ತೆ. ಆದ್ರಿಂದ ವಕ್ಫ್ ಅದಾಲತ್ತೋ ಇನ್ನೊಂದೋ ಬೇಕೋ ಬೇಡವಾ, ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋದು ಬೇಡವಾ? ಇವ್ರ ತಲೆ ಒಳಗೆ ಏನು ಸಗಣಿ ತುಂಬಿಕೊಂಡಿದೆಯೋ ಅವರಿಗೆ? ಅವರಿಗೆ ಬೆಂಕಿ ಹಚ್ಚೋದಕ್ಕೆ ಮತ್ತೆ ಅವಕಾಶ ಮಾಡಿಕೊಡ್ತೀರಿ ಬಿಜೆಪಿ ಮತ್ತು ಸಂಘ ಪರಿವಾರದವರಿಗೆ. ಇನ್ನಷ್ಟು ಒಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀರಿ. ಈಗ ರಾಷ್ಟ್ರೀಕರಣದ ಮಾತು ಪ್ರಾರಂಭ ಆಗಿದೆ. ಇನ್ನೊಂದೆಡೆ ನ್ಯಾಯಾಲಯ ಕ್ರಿಶ್ಚಿಯನ್ ಚರ್ಚ್ ಆಸ್ತಿಗಳ ಬಗ್ಗೆ. ಈ ದೇಶವನ್ನು ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೀವು? ಇದು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಸಾಮಾನ್ಯ ಜನರನ್ನ ಬಲಿ ಕೊಡ್ತಿದ್ದೀರಲ್ವಾ? ಆ ರೈತರು ಪಾಪ ಅವರಿಗೂ ಸಂಬಂಧ ಇಲ್ಲ, ಈ ಸಾಮಾನ್ಯ ಮುಸ್ಲಿಮರಿಗೂ ಸಂಬಂಧ ಇಲ್ಲ. ವಕ್ಫ್ ಆಸ್ತಿ ವಿಚಾರ ವಿವಾದ ಒಂದು ರಾಜಕೀಯ ವಿವಾದವನ್ನಾಗಿ ಪರಿವರ್ತಿಸಿ ಹಿಂದೂ ಮುಸ್ಲಿಂ ಡಿವೈಡ್ ಅನ್ನ ದೊಡ್ಡದಾಗಿ ಮಾಡಿ ಲಾಭ ಪಡೆಯೋದು ಅಲ್ವಾ? ಇಂತಹ ಸ್ಥಿತಿ ನಿರ್ಮಿಸಿದ ಹೊಣೆಗಾರಿಕೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಇಬ್ಬರ ಮೇಲೂ ಇದೆ. ದೇ ಡಿಡ್ ಎ ಮಿಸ್ಟೇಕ್. ಇಂತಹ ಸೂಕ್ಷ್ಮ ವಿಚಾರ, ನಾನು ಹೇಳಿದೆ ಒಂದು ಸರ್ಕಾರಕ್ಕೆ ಸೂಕ್ಷ್ಮತೆ ಬೇಕು ಅಂತ. ನಾನು ಕಳೆದ ಕೆಲವು ದಿನಗಳಿಂದ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೇನೆ. ಈ ಸರ್ಕಾರ ಯಾಕೆ, ಕಾಂಗ್ರೆಸ್ ಸರ್ಕಾರ ಸೂಕ್ಷ್ಮತೆಯನ್ನ ಕಳೆದುಕೊಳ್ಳುತ್ತೆ? ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಅದರ ಪರಿಣಾಮದ ಬಗ್ಗೆ ಆಲೋಚನೆ ಮಾಡದಷ್ಟು ಹುಂಬುತನ ಈ ಸರ್ಕಾರದಲ್ಲಿ ಇದೆಯಾ?
ರಾಜಕೀಯವಾಗಿ ನಿಮ್ಗೆ ಏನಾಗುತ್ತೆ ಅನ್ನೋದನ್ನು ಅರಿಬೇಕಲ್ವಾ ಈ ಸರ್ಕಾರದಲ್ಲಿ ಇರುವವರಿಗೆ. 135 ಜನರನ್ನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಚುನಾವಣೆಯಲ್ಲೂ ನಿಮ್ಮನ್ನ ಇಷ್ಟೇ ತರ್ತಾರೆ ಅಂತ ಅದೇನು ಜಾಗೀರ ನಿಮ್ದು ಅಲ್ವಲ್ಲ. ಈ ಜನರೊಳಗೆ ಯಾವ ವಾತಾವರಣ, ಈಗ ನಿಮ್ಗೆ ಕೌಂಟರ್ ಮಾಡೋಕ್ಕೂ ಆಗಲ್ಲ ನಿಮ್ಮ ಯೋಗ್ಯತೆಗೆ. ಬಿಜೆಪಿಯನ್ನು ಕೌಂಟರ್ ಮಾಡೋದಕ್ಕೂ ಇಲ್ಲಿ ಯಾವ ಕಡೆ ಇದ್ದೀರೋ ಯಾರ್ಯಾರು ಏನೋ ಗೊತ್ತಿಲ್ಲ, ಒಂದೊಂದು ಹೇಳಿಕೆ ಕೊಟ್ಕೊಂಡು ಸುಮ್ಮನೆ ಕೂತಿದ್ದೀರಿ ಅಲ್ವಾ. ಸೊ ಈ ಒಡೆಯುವ ಕೆಲಸ ಏನಿದೆ, ಹೀಗೇನೆ ಜಗತ್ತಿನಲ್ಲಿ ಈ ಒಡೆಯುವವರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ. ಒಡೆಯುವುದು ಸುಲಭ, ಕೂಡಿಸುವುದು ಕಷ್ಟ. ಅದಕ್ಕೆ ಒಂದು ಸ್ಪಷ್ಟವಾದ ಸಾಮಾಜಿಕ ಬದ್ಧತೆ ಬೇಕು. ರಾಜಕೀಯ ಲಾಭನೋ ಇನ್ಯಾವುದೋ ಲಾಭವನ್ನು ಮರೆತು ನಮಗೆಂಥ ದೇಶ ಬೇಕು, ಎಂಥ ಸಮಾಜ ಬೇಕು ಅನ್ನುವ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಸದಾ ಈ ಮುಸ್ಲಿಂ ದ್ವೇಷ ಏನಿದೆ, ಸಾಮಾನ್ಯ ಜನರ ದ್ವೇಷ, ಅದು ಧಾವಾಗ್ನಿಯಾಗಿ ಹೊತ್ತುಕೊಳ್ಳುತ್ತೆ. ಯೋಚಿಸಿ, ಈ ಒಂದು ಬೇರೆ ಬೇರೆ ಧರ್ಮಗಳ ಅನುಯಾಯಿಗಳೇನಿದ್ದಾರೆ, ಅದು ಅವ್ರ ಜೊತೆಯಾಗಿ ಬದುಕಿದ್ರೆ ಎಷ್ಟು ಚಂದ ಅಲ್ವಾ. ಬದುಕು ಸುಂದರ, ಸಮಾಜ ಸುಂದರವಾಗಿರುತ್ತೆ. ಡಿವೈಡ್ ಆದರೆ ಪ್ರತಿ ನಿಮಿಷ ಆತಂಕದಲ್ಲಿ ಬದುಕುವ ಸ್ಥಿತಿ ಬರುತ್ತೆ. ಎಲ್ಲ ಧರ್ಮಗಳಲ್ಲಿ ಅಯೋಗ್ಯರು ಇರ್ತಾರೆ, ಹಿಂಸಾವಾದಿಗಳಿರ್ತಾರೆ. ನೀವು ಹಿಂಸಾವಾದಕ್ಕೆ ಪುಷ್ಟಿಯನ್ನು ಕೊಟ್ಟರೆ ಅದು ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಬೇರೆ ಬೇರೆ ರೂಪವನ್ನು ಪಡೆದು ಸಮಾಜವನ್ನು ನಾಶಪಡಿಸುತ್ತೆ ಅಲ್ವಾ. ಸೊ ಈಗ ಈ ವಕ್ಫ್ ವಿಚಾರದಲ್ಲಿ ಕೊಟ್ಟಿರೋ ನೋಟಿಸನ್ನು ವಾಪಸ್ ತಗೋತೀವಿ ಅಂತ ಸರ್ಕಾರ, ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟು ಬಿಟ್ಬಿಟ್ರು. ಆದರೆ ಈಗಾಗಿರೋ ತಪ್ಪನ್ನು ಸರಿಪಡಿಸ್ಬೇಕಲ್ವಾ, ಅದು ನಿಮ್ಮ ಜವಾಬ್ದಾರಿ. ಒಡೆದಿರುವ ಸಮಾಜವನ್ನು ಸರಿಪಡಿಸ್ಬೇಕಲ್ವಾ. ಹೋಗಿ ಯಾವ ರೈತರಿಗೆ ಎಲ್ಲೆಲ್ಲಿ ನೋಟಿಸ್ ಹೋಗಿದೆ, ಯಾವ ದೇವಸ್ಥಾನಗಳಿಗೋ ಇನ್ನೆಲ್ಲೋ ನೋಟಿಸ್ ಏನು ಹೋಗಿದೆ, ಅಲ್ಲಿ ಹೋಗಿ ನಿಂತು ಮಾತನಾಡಿ ಸರಿಪಡಿಸಿ ಎಲ್ಲ ಇದರ ಜೊತೆ ಇದು ಸರ್ಕಾರದ ತೀರ್ಮಾನ, ಸಾಮಾನ್ಯ ಮುಸ್ಲಿಮನ ತೀರ್ಮಾನ ಅಲ್ಲ, ಅವನಿಗೆ ಸಂಬಂಧ ಇಲ್ಲ. ಜಮೀರ್ ಅಹಮದ್ ಇನ್ಯಾರೋ ಮಾಡಿರುವ ತಪ್ಪಿಗಾಗಿ ಇಡೀ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡುವ ಕೆಲಸ ಮಾಡಬೇಡಿ. ದ್ವೇಷ ಅಗ್ನಿಯಲ್ಲಿ ಸಾಯುವಂತೆ ಮಾಡಬೇಡಿ ಅವರನ್ನ. ಅವರಿಗೆ ಬದುಕುವುದಕ್ಕೆ ಕೊಡಿ ಅವಕಾಶವನ್ನ. ಸಾಮಾನ್ಯ ಜನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾರೆ. ಹಳೆ ಪಾತ್ರೆಗಳನ್ನು ಮಾರಾಟ ಮಾಡಿಯೋ, ಹಳೆ ಪಾತ್ರೆಗಳನ್ನು ಖರೀದಿ ಮಾಡಿಯೋ, ಪೇಪರ್ಗಳನ್ನು ತಗೊಂಡು ಅಲ್ವಾ, ಸೈಕಲ್ ಅಂಗಡಿಯಲ್ಲಿ ಬೋಲ್ಟನ್ನು ತಿರ್ಸ್ತಾ, ಇನ್ನೊಂದು ಮಾಡ್ತಾ, ಸ್ಕೂಟರ್ ಅಂಗಡಿಯಲ್ಲಿ ಏನೋ ಮಾಡ್ತಾ, ಎಜುಕೇಷನ್ ಮಾಡೋದಕ್ಕೆ ಸಾಧ್ಯ ಆಗದೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳನ್ನು ಕೆಲಸಕ್ಕೆ ಕಲಿಸಿ ಬದುಕುವುದು ಜನ ಸಮುದಾಯ. ಅಂಥ ಜನ ಸಮುದಾಯಕ್ಕೆ ಸಂಬಂಧವಿಲ್ಲದಂತಹ ಈ ವಕ್ಫ್ ವಿಚಾರನ ತಂದು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ದ್ವೇಷಿಸುವಂಥದ್ದು. ಪ್ರತಿ ಕ್ಷಣ ಮುಸ್ಲಿಮರು ತಾವು ದೇಶಭಕ್ತರು ಅಂತ ಹೇಳಿ ಪ್ರೂವ್ ಮಾಡುವ ವಾತಾವರಣ ಸೃಷ್ಟಿ ಮಾಡಿ ಅವರು ದೇಶದ್ರೋಹಿಗಳು ಅನ್ನುವಂತೆ ಮಾಡಿ, ಇದಕ್ಕೆ ಈ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಮಾಡಿಕೊಡುದು. ಕಾಂಗ್ರೆಸ್ ಸರ್ಕಾರ ಮಾಡಬೇಕಾದ್ದು ಈ ದೇಶವನ್ನು ಒಡೆಯುವ ಸಂಘ ಪರಿವಾರ ಮತ್ತು BJPಯನ್ನು ನಿಯಂತ್ರಿಸುವುದು ಹೇಗೆ ಅಂತ. ಆ ಬದ್ಧತೆ ನಿಮಗಿರಬೇಕಾಗಿತ್ತು. ನನಗೆ ಆ ಬದ್ಧತೆ ಕಾಣ್ತಾ ಇಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಹಾಗೆಯೇ ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.